ರಾಜ್ಯದ ಪೋಷಕರೇ ಗಮನಿಸಿ, ಮಕ್ಕಳೇ ನೀವು ಕೂಡ ಗಮನಿಸಿ, ಶಾಲಾ ಆಡಳಿತ ಮಂಡಳಿಗಳೇ ಈ ಸ್ಟೋರಿಯನ್ನ ನೋಡಲೇಬೇಕು. ಇದು ಕರ್ನಾಟಕ ಹೈಕೋರ್ಟ್ ನೀಡಿದ ಮಹತ್ವದ ತೀರ್ಪು. ಎಲ್ಲರೂ ಕೂಡ ಪೇರೆಂಟ್ಸ್ಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಮಕ್ಕಳು ಕೂಡ ಈ ಸ್ಟೋರಿಯನ್ನ ಗಮನಿಸಬೇಕಾಗಿದೆ. ರಾಜ್ಯದ ಪೋಷಕರು ಮತ್ತು ಮಕ್ಕಳು ಗಮನಿಸಿ, ಶಾಲಾ ಆಡಳಿತ ಮಂಡಳಿಗಳೇ ಈ ಸ್ಟೋರಿಯನ್ನ ನೋಡಿ. ಇದು ಕರ್ನಾಟಕ ಹೈಕೋರ್ಟ್ ನೀಡಿದಂತ ಮಹತ್ವದ ತೀರ್ಪು. ಶಾಲಾ ಆವರಣದಲ್ಲಷ್ಟೇ ಮಕ್ಕಳ ಜವಾಬ್ದಾರಿಯಲ್ಲ, ಮಗು ಶಾಲಾ ಬಸ್ ಹತ್ತಿ ಇಳಿಯುವವರೆಗೂ ಶಾಲೆಯೇ ಹೊಣೆಯಾಗಿರುತ್ತೆ. ಮಕ್ಕಳು ಮನೆ ತಲುಪುವವರೆಗೂ ಆಡಳಿತ ಮಂಡಳಿಯೇ ಇಲ್ಲಿ ಹೊಣೆಯಾಗಿರುತ್ತೆ. ಮಗುವಿನ ರಕ್ಷಣೆ ಜವಾಬ್ದಾರಿ ಶಾಲಾ ಆಡಳಿತ ಮಂಡಳಿಯದ್ದು. ಶಾಲಾ ಬಸ್ನಲ್ಲಿ ಮಕ್ಕಳ ಸುರಕ್ಷತೆ ದಾಕ್ಷಿಣ್ಯದ ವಿಷಯವಲ್ಲ. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ನಿಯಮಾವಳಿ 2018ರಡಿ ಇದು ಕಡ್ಡಾಯ. ಶಾಲಾ ಮಂಡಳಿ ತಾನು ಹೊಣೆಯಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರಕರಣವೊಂದರಲ್ಲಿ ಮಹತ್ವದ ತೀರ್ಪು ನೀಡಿದ ಹೈಕೋರ್ಟ್. ರಾಜ್ಯದ ಪೋಷಕರು ಮತ್ತು ಮಕ್ಕಳು ಗಮನಿಸಬೇಕು. ಕೇವಲ ಶಾಲೆ ಬಿಟ್ಬಿಡ್ತು, 5 ಗಂಟೆ ಆಯಿತು, ಶಾಲೆ ಬಿಟ್ಟು ಶಾಲೆ ಆವರಣದಲ್ಲಿ, ಶಾಲೆ ಗ್ರೌಂಡ್ನಲ್ಲಿ ಮಕ್ಕಳಿಲ್ಲ, ಅಲ್ಲಿಂದ ಹೊರಗಡೆ ಹೋದ್ರು, ಗೇಟಿಂದ ಹೊರಗೋದ ತಕ್ಷಣ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಕೈ ತೊಳ್ಕೊಂಡು ಕೂರೋ ಆಗಿಲ್ಲ. ಶಾಲಾ ಮಂಡಳಿಯೇ ಜವಾಬ್ದಾರಿ ಆಗಿರುತ್ತೆ. ಹೈಕೋರ್ಟ್ ಮಹತ್ವದ ತೀರ್ಪು. 4ನೇ ತರಗತಿ ವಿದ್ಯಾರ್ಥಿ ಕಣ್ಣು ಕಳೆದುಕೊಳ್ಬೇಕಾಯಿತು. ಚಿಕಿತ್ಸೆ ಬಳಿಕ ವೈದ್ಯರಿಂದ ಶಾಲೆ ನಿರ್ಲಕ್ಷ್ಯ ಕಾರಣ ದೂರು ದಾಖಲಿಸಿದಂತ ವಿದ್ಯಾರ್ಥಿ ಪೋಷಕರು. ಹೈಕೋರ್ಟ್ ಏನ್ ತೀರ್ಪನ್ನ ನೀಡಿದೆ? ಶಾಲಾ ಬಸ್ ಅಪಘಾತದಲ್ಲಿ ಕಣ್ಣು ಕಳೆದುಕೊಂಡಿದ್ದಂತ ವಿದ್ಯಾರ್ಥಿ ಬಸ್ಸಿನಲ್ಲಿ ಮಕ್ಕಳು ಬಣ್ಣದ ಬೆಳಕು ಚೆಲ್ಲೋ ಪಟಾಕಿ ಸಿಡಿಸಿದ್ರು. ಇನ್ನು ಇದರಿಂದ 4ನೇ ತರಗತಿ ವಿದ್ಯಾರ್ಥಿ ಕಣ್ಣು ಕಳೆದುಕೊಳ್ಬೇಕಾಯಿತು. ಚಿಕಿತ್ಸೆ ಬಳಿಕ ವೈದ್ಯರಿಂದ 40% ಅಂಗವೈಕಲ್ಯ ದೃಢೀಕರಣ ಆಗಿದೆ. ಶಾಲೆ ನಿರ್ಲಕ್ಷ್ಯ ಕಾರಣ ದೂರು ದಾಖಲಿಸಿದ್ದ ವಿದ್ಯಾರ್ಥಿಯ ಪೋಷಕರು. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಶಾಲಾ ಆಡಳಿತ ಮಂಡಳಿ. ಶಾಲೆ ವಿರುದ್ಧದ ಪ್ರಕರಣ ರದ್ದುಪಡಿಸಲು ನಿರಾಕರಿಸಿದ ಹೈಕೋರ್ಟ್, ಘಟನೆ ಸಮಯದಲ್ಲಿ ಭದ್ರತಾ ಸಿಬ್ಬಂದಿ ಇದ್ದವರು, ಬಸ್ನಲ್ಲಿ ಮಕ್ಕಳ ಜವಾಬ್ದಾರಿಗೆ ಒಬ್ಬ ಸಹಾಯಕರಿದ್ದವರು, ಬಸ್ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿತ್ತೆ, ಇಲ್ಲ ಕೇವಲ ನೆಪ ಮಾತ್ರಕ್ಕೆ ಅಳವಡಿಸಲಾಗಿತ್ತೆ, ಹೀಗೆ ಪ್ರಶ್ನೆ ಕೇಳಿ ಅರ್ಜಿಯನ್ನ ವಜಾಗೊಳಿಸಿದ ಹೈಕೋರ್ಟ್, ಮಕ್ಕಳು ಮನೆ ತಲುಪುವವರೆಗೂ ಶಾಲಾ ಆಡಳಿತ ಮಂಡಳಿಯೇ ಇಲ್ಲಿ ಹೊಣೆ ಆಗಿರುತ್ತೆ. ಎಂ ನಾಗಪ್ರಸನ್ನ ಅವರಿದ್ದ ಪೀಠದಿಂದ ಮಹತ್ವದ ಆದೇಶ ಹೊರಡಿಸಿರುವಂಥದ್ದು ಹೈಕೋರ್ಟ್. ಮಕ್ಕಳು ಶಾಲೆಯಿಂದ ಹೊರಗಡೆ ಹೋದ್ರು ಅಥವಾ ಶಾಲಾ ಆವರಣದಿಂದ ಹೊರಗಡೆ ಹೋದ್ರು ಅಂದ ತಕ್ಷಣ ಅಲ್ಲಿ ಶಾಲಾ ಮಂಡಳಿಯ ಜವಾಬ್ದಾರಿ ಅಂತ ಅಲ್ಲ. ಪೋಷಕರು ಮನೆಯಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಯಾಕೆ ಶಾಲಾ ವಾಹನಗಳಿಗೆ ಕೂಡ ಅಲ್ಲಿ ಪೇ ಮಾಡಿ, ವರ್ಷ ಆಯಿತು ಅಂದರೆ ಈಗ ಶಾಲೆಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಶಾಲಾ ವಾಹನಕ್ಕೂ ಕೂಡ ನೀವು ಪೇ ಮಾಡಿಸ್ಕೊಳ್ತೀರಾ ಅಲ್ವಾ? ಪೇ ಮಾಡ್ತಾರೆ ಅಂತ ಅಂದರೆ ಶಾಲೆಯಿಂದ ವಾಹನದಲ್ಲಿ ಮನೆಗೆ ಬಿಡುವವರೆಗೂ ಕೂಡ ಶಾಲೆಯ ಮಂಡಳಿಯ ಜವಾಬ್ದಾರಿಯೇ ಆಗಿರುತ್ತೆ ಮಕ್ಕಳದ್ದು. ಶಾಲೆ ವಾಹನದಲ್ಲಿ ಪಟಾಕಿ ಸಿಡಿಸಿದ್ದಾರೆ ಅದು ಇದು ಅಂತ ಅಂದರೆ ಅಲ್ಲಿ ನೋಡ್ಕೊಳ್ಬೇಕಲ್ವ, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು. ಮಕ್ಕಳಿಗೆ ಗೊತ್ತಾಗುತ್ತಾ ಯಾವುದನ್ನ ಅಲ್ಲಿ ಬಳಕೆ ಮಾಡ್ಕೋಬೇಕು, ಯಾವುದನ್ನ ಬಳಕೆ ಮಾಡಬಾರ್ದು ಅಂತ. ಅದನ್ನು ತಿಳಿಸೋದಕ್ಕೆ, ಅದನ್ನು ಹೇಳೋದಕ್ಕೆ ಒಬ್ರು ಇರಬೇಕಾಗುತ್ತೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಹನದಲ್ಲಿ ಒಬ್ರು ಇರಬೇಕಾಗುತ್ತೆ. ಹೀಗಾಗಿ ಮಕ್ಕಳು ಅವರ ಮನೆಯನ್ನ ತಲುಪೋವರೆಗೂ, ಅವರ ಮನೆ ಮುಂದೆ ಹೋಗಿ ಮಕ್ಕಳು ಇಳಿಯೋವರೆಗೂ ಅಲ್ಲಿ ಶಾಲಾ ಮಂಡಳಿಯ ಜವಾಬ್ದಾರಿಯೇ ಆಗಿರುತ್ತೆ. ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂತಿಲ್ಲ ಶಾಲಾ ಮಂಡಳಿಯವರು. ಯಾಕಂದ್ರೆ ಪಟಾಕಿ ಸಿಡಿಸಿದ್ರಿಂದ, ಅಲ್ಲಿ ಏನು ಕಲರ್ ಪಟಾಕಿಯನ್ನ ಸಿಡಿಸಿರೋದ್ರಿಂದ ಆ ಮಗುವಿಗೆ ಅಂಗವೈಕಲ್ಯ ಆಗುವಂಥದ್ದು 40% ಅಲ್ಲಿ ಅಂಗವೈಕಲ್ಯ ಆಗುವಂಥ ಚಾನ್ಸಸ್ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ ಅಂತ ಅಂದರೆ ಅಲ್ಲಿ ಸರಿಯಾದ ರೀತಿಯಾಗಿ ಭದ್ರತೆ ಇತ್ತು ಅಂತ ಅಂದಾಗ ಈ ಅವಘಡ ಅಲ್ಲಿ ಸಂಭವಿಸ್ತಾ ಇತ್ತಾ? ಸರಿಯಾಗಿ ನೋಡ್ಕೊಳ್ಬೇಕಿತ್ತು. ಈಗ ಆ ಮಗುವಿನ ಕಣ್ಣು ಅಲ್ಲಿ ಡ್ಯಾಮೇಜ್ ಆಗಿದೆಯಲ್ಲ, ಅದಕ್ಕೆ ಯಾರು ಹೊಣೆ? ಇವೆಲ್ಲವೂ ಕೂಡ ಪ್ರಶ್ನೆ ಬರುತ್ತೆ.